ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಗ್ಗೆ ಇವಾಗ 7:30 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೆಲ್ಲನ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಸ್ವಲ್ಪ ನೀರು ಹಾಕಿ ಕರಗಿಸ್ತಾ ಇದ್ದೀನಿ. ಏನಕ್ಕಂತಂದರೆ ಇವತ್ತು ತನಗೆ ಸಿಹಿ ಪಡ್ಡು ಮಾಡಿಕೊಡೋಣ ಸ್ನ್ಯಾಕ್ಸಿಗೆ ಅಂತೇಳಿ ಮಾಡ್ತಾಯಿದ್ದೀನಿ. ಹಿಟ್ಟು ನಾನು ನೆನ್ನೆ ರೆಡಿ ಮಾಡಿದ್ದೆ. ಸಂಡೇ ನಾನು ರುಬ್ಬಿಟ್ಟಿದ್ದೆ. ನಿನ್ನೆ ನಾನು ದೋಸೆ ಮಾಡಿದ್ದೆ. ದೋಸೆ ಬೀನ್ಸ್ ಪಲ್ಯ ಮಾಡಿದ್ದೆ. ನೆನ್ನೆ ವ್ಲಾಗ್ ಮಾಡಲಿಲ್ಲ. ಹಿಟ್ಟು ಸ್ವಲ್ಪ ಹಾಗೆ ತೆಗೆದಿಟ್ಟಿರ್ತೀನಿ ಫ್ರಿಜ್ಜಲ್ಲಿ. ಉಪ್ಪೇನು ನಾನು ಸೇರಿಸೋದಿಲ್ಲ, ಹಂಗೇ ತೆಗೆದಿಟ್ಟಿರ್ತೀನಿ. ಅದೇ ಹಿಟ್ಟನ್ನು ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ. ಸಿಹಿ ಪಡ್ಡು ಬೇಕಾದ್ರೂ ಮಾಡ್ಕೊಬೋದು, ಖಾರ ಪಡ್ಡು ಬೇಕಾದ್ರೂ ಮಾಡ್ಕೊಳ್ಬೋದು. ದೋಸೆ ಹಿಟ್ಟಿತ್ತು ಅಂತಂದರೆ ನಾವು ನೆಕ್ಸ್ಟ್ ಡೇಗೆ ಮಾಡ್ಕೊಳ್ಬೋದು. ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಯಾಕಂದರೆ ಫ್ರಿಜ್ಜಿಂದ ಡೈರೆಕ್ಟಾಗಿ ಈಗ ತೆಗೆದಿದ್ದೀನಲ್ವ. ಸ್ವಲ್ಪ ಸೋಡಾ ಹಾಕಿ ಚಿಟಕಿ ಉಪ್ಪು ಹಾಕ್ಬಿಟ್ಟು ಕಲಸಿಟ್ಬಿಟ್ರೆ, ಚಿಟಕಿ ಹಾಕಿದ್ದೀನಿ, ಉಪ್ಪನ್ನು ಜಾಸ್ತಿ ಹಾಕಲ್ಲ, ಯಾಕಂದರೆ ಇದಕ್ಕೆ ಬೆಲ್ಲ ಸೇರಿಸ್ತೀನಿ. ನೋಡಿ, ಬೆಲ್ಲ ಕೂಡ ಕರಗ್ತಾ ಇದೆ ಈಗ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದನ್ನು ಸ್ನ್ಯಾಕ್ಸ್ಗೋಸ್ಕರ ಮಾಡ್ತಾಯಿದ್ದೀನಿ, ಆದರೆ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋದಕ್ಕಿಲ್ಲಿ ರವೆನ ಹುರ್ಕೋತಾ ಇದ್ದೀನಿ. ಒಂದು ಸೈಡು ರವೆನ ಹುರ್ಕೋತಾ ಇದ್ದೀನಿ, ಹಾಗೆ ಇನ್ನೊಂದು ಸೈಡು ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡ್ ಬೆಳಗ್ಗೆನೇ ಡ್ಯೂಟಿಗೆ ಹೋಗಿದ್ದಾರೆ. ನಾನೇ ತನ್ನ ಡ್ರಾಪ್ ಹಾಕಬೇಕು. ಹಾಗಾಗಿ ನಾನು ಕೂಡ ಬೇಗನೆ ಮಾಡ್ತಾಯಿದ್ದೀನಿ. ನಾನು ಕೂಡ ಜರ್ಕಿನ್ನೇ ಹಾಕ್ಕೊಂಬಿಟ್ಟಿದ್ದೀನಿ, ಯಾಕಂದ್ರೆ ಆ ಥರ ಚಳಿ ಆಗ್ತಾಯಿದೆ. ಒಂಥರ ಚಳಿಗೆ ಫೀವರ್ ಏನೋ ಅನ್ನೋ ಥರ ಫೀಲು ನನಗೇ. ಆಮೇಲೆ ಬೆನ್ನುಮೂಳೆ ನೋವು ತುಂಬ ಜಾಸ್ತಿ ಆಗಿದೆ. ಬೆನ್ನುಮೂಳೆ ಪೇಯ್ನು, ಕಾಲು ನೋವೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹಂಗಾಗಿ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ವಿಡಿಯೋ ಮಾಡೋಕ್ಕೂ ನನಗೆ ಮೂಡಿರಲಿಲ್ಲ. ಬಟ್ ವಿಡಿಯೋ ಹಂಗೇ ಗ್ಯಾಪ್ ಆಗೋದು ಬೇಡ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆಯೇ ಆ ಕಡೆ ಈಗ ಉಪ್ಪಿಟ್ಟಿಗೆ ರವೆ ಹಾಕಿದ್ದಾಯಿತು. ಉಪ್ಪಿಟ್ಟನ್ನ ಹಿಂಗೋದಕ್ಕೆ ಬಿಟ್ಬಿಟ್ಟು ಇವಾಗ ಬೆಲ್ಲನ ಕರ್ಗೋದಕ್ಕೆ ಇಟ್ಟಿದೆ ಅಲ್ವಾ, ಆ ಬೆಲ್ಲನ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಪಡ್ಡು ಮಾಡೋದಿದೆ ಅಲ್ವಾ, ಪಡ್ಡು ಮೇಕರು, ಅದಕ್ಕೆ ಚೂರು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಕೂಡ ಗಟ್ಟಿ ಆಗಿಬಿಟ್ಟಿದೆ, ಚಳಿಗಾಲ ಬೇರೆ. ಸ್ವಲ್ಪ ಹೊತ್ತು ಇಟ್ಟಿದ್ರೆ ಕರ್ಗೋದು, ಬಟ್ ಹಂಗೇ ಹಾಕ್ತಾಯಿದ್ದೀನಿ, ಟೈಮ್ ಆಗಿಬಿಡುತ್ತೆ ಅಂತೇಳಿ. ತುಪ್ಪ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ಏನಾಗುತ್ತೆ ಅಂದರೆ ತಣ್ಣಗಾದ್ಮೇಲೆ ಚೂರು ಗಟ್ಟಿ ಅನಿಸ್ಬಿಡುತ್ತೆ. ಬಟ್ ಏನೂ ಆಗೋಲ್ಲ, ತುಪ್ಪದ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತಲ್ವ. ಹಂಗಾಗಿ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಅದರಲ್ಲಿ ಹಾಕ್ತಾಯಿದ್ದೀನಿ. ಅದರಲ್ಲಿ ಹಾಕ್ಬಿಟ್ಟು ಈ ರೀತಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮಾಮೂಲಿ ನಾವು ಪಡ್ಡನ್ನು ಬೇಯಿಸ್ತೀವಲ್ವ, ಮುಚ್ಚಳ ಮುಚ್ಚಿಬಿಟ್ಟು ಅದೇ ಥರ ಬೇಯಿಸೋದಷ್ಟೇ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಈ ಥರ ಮಾಡ್ಕೊಡೋದ್ರಿಂದ ಇಷ್ಟ ಆಗುತ್ತೆ, ಅವ್ರಿಗೂ ತಿನ್ಬೇಕನ್ಸುತ್ತೆ. ಬಿಸಿ ಬಿಸಿ ತಿಂತಾಯಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ತಣ್ಣ ಆದಮೇಲೆ ಸ್ವಲ್ಪ ತುಪ್ಪ ಗಟ್ಟಿ ಆಗುತ್ತಲ್ವ, ಆವಾಗ ಒಂದು ಸ್ವಲ್ಪ ರಫ್ ಥರ ಅನಿಸ್ಬಿಡುತ್ತೆ ಅಷ್ಟೇ. ಬಟ್ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ. ಲಿಡ್ ಕ್ಲೋಸ್ ಮಾಡಿ ಇವಾಗ ಬೇಯೋದಕ್ಕೆ ಇಟ್ಟು, ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನೋಡಿ, ಉದ್ರಾಗೆ ಮಾಡಿದ್ದೀನಿ. ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದು ನಾನು ಇವತ್ತು. ತರಕಾರಿ ಎಲ್ಲ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಬೀನ್ಸ್ ಇತ್ತು, ಕ್ಯಾರೆಟ್ ಇರಲಿಲ್ಲ. ಹಂಗಾಗಿ ತರಕಾರಿ ಏನು ಹಾಕಲಿಲ್ಲ. ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಉಪ್ಪಿಟ್ಟು. ಹಾಗೆ ಈ ಕಡೆ ನೋಡಿ, ಇದು ಕೂಡ ಬೇಯಿತು. ಈ ಕಡೆ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ರೆ ಗೊತ್ತಾಗುತ್ತದು, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಎರಡು ಸೈಡು ಈ ಥರ ಬೇಯಿಸ್ಕೊಂಡ್ರೆ ಆಯಿತು. ಬೇಯಿಸ್ಕೊಂಡ್ಮೇಲೆ ಏನು ಒಂದೊಂದು ನಿಮಿಷ, 1.5 ನಿಮಿಷದಷ್ಟು ಬೆಂದರೆ ಸಾಕು. ಇನ್ನೊಂದು ಸೈಡು ಫಸ್ಟ್ ಬೇಯಿಸ್ಬೇಕಾದ್ರೆ 1-2-3 ನಿಮಿಷ ಬೇಯಿಸ್ಬೇಕಾಗುತ್ತೆ ಸಣ್ಣ ಉರಿಯಲ್ಲಿ. ಪಡ್ಡು ಎಲ್ಲ ರೆಡಿ ಆಗ್ತಾ ಬಂತು. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಉಪ್ಪಿಟ್ಟನ್ನು ತನಗೆ ಹಾಕ್ಕೊಟ್ಟೆ ಆಲ್ರೆಡಿ. ಇವಾಗ ಲಂಚ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟು ಅಂದರೆ ಅಷ್ಟೊಂದು ಇಷ್ಟಪಡಲ್ವಲ್ಲ, ಹಂಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ ಉಪ್ಪಿಟ್ಟನ್ನ ಚಿಕ್ಕ ಬಾಕ್ಸಿಗೆ. ಹಾಗೆ ಸ್ನ್ಯಾಕ್ಸಿಗೆ ಇವತ್ತು ನಾನು ಪಡ್ಡನ್ನ ಹಾಕ್ತಾಯಿದ್ದೀನಿ. ಪಡ್ಡನ್ನ ಒಂದು 8-10 ಹಾಕಿದ್ದೀನಿ. ಫ್ರೆಂಡ್ಸ್ ಯಾರಾದರೂ ಕೇಳಿದರೆ ಕೊಡಲಿ ಅಂತೇಳಿ. ಈ ಮಕ್ಕಳು ತಿಂತಾಯಿದ್ರೆ ಒಬ್ಬರಲ್ಲೊಬ್ಬರು ಕೇಳ್ತಾರಲ್ವ,
ಹಂಗಾಗಿ ಯಾರಾದರೂ ಕೇಳಿದರೆ ಕೊಡು ಅಂತೇಳಿ ಹಾಕ್ಕೊಟ್ಟಿದ್ದೀನಿ. ತನು ಈಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾಳೆ. ತನು ರೆಡಿ, ಇವಾಗ ಅವಳನ್ನ ಸ್ಕೂಲಿಗೆ ಡ್ರಾಪ್ ಹಾಕೋಣ ಅಂತ ಹೋಗ್ತಾ ಇದ್ದೀನಿ. ಅದಾದಮೇಲೆ ಫ್ರೆಂಡ್ಸ್ ನಾನು ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲೇ ಇಲ್ಲ. ಸಂಜೆ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮುಖ ನೋಡ್ಬೋದು, ಸ್ವಲ್ಪ ನನಗೆ ಹುಷಾರಿಲ್ದಂಗೆ ಆಗ್ಬಿಡ್ತು, ಅಂದರೆ ಮುಖ ಎಲ್ಲ ಒಂಥರ ಆಗ್ಬಿಡುತ್ತೆ. ಹಾಗೆಯೇ ಇವತ್ತು ಒಂದು ಪಾರ್ಸಲ್ ಬಂದಿತ್ತು. ಪಾರ್ಸಲ್ ಅಂದರೆ ನಾನೇ ಶಾಪ್ಸಲ್ಲಿ ಆರ್ಡ್ರ್ ಮಾಡಿದ್ದೆ, ಗ್ಲಾಸ್ ಜಾರ್ಗಳನ್ನ. ಅದು ಬಂದಿದೆ, ಅದನ್ನು ಕೂಡ ತೋರಿಸ್ತೀನಿ. ತನು ಇವಾಗ ಮ್ಯಾಥ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಫ್ರೆಂಡ್ಸ್ ನಾನು ಒಂದು ಗ್ಲಾಸ್ ಜಾರ್ಗಳನ್ನ ಆರ್ಡ್ರ್ ಮಾಡಿದ್ದೆ ಶಾಪ್ಸಿಯಲ್ಲಿ. ಸೊ ಅದು ಬಂದಿದೆ, ಅದನ್ನೀಗ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಶಾಪ್ಸಿಯಲ್ಲಿ ಸ್ವಲ್ಪ ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಬೇರೆ ಆ್ಯಪ್ಗಳಿಗೆ ಶಾಪ್ಸಿಯಲ್ಲಿ ತುಂಬಾ ಕಡಿಮೆ ಅನಿಸುತ್ತೆ ನನಗೆ. ಜಾರಿಗೆ 246 ರೂಪಾಯಿ. ಗ್ಲಾಸ್ ಜಾರು ಅಡುಗೆ ಮನೆಗೆ ಚೆನ್ನಾಗಿ ಕಾಣುತ್ತೆ. ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಎಲ್ಲ ತೆಗೆದುಬಿಡೋಣ, ಇನ್ನು ಗ್ಲಾಸ್ ಜಾರ್ಗಳನ್ನ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಹೆಂಗಿದೆ. ಒಂದು ಇದನ್ನು ಕೂಡ ಆರ್ಡ್ರ್ ಮಾಡಿದ್ದೆ, ಏನು ಇದು ಬರುತ್ತಲ್ಲ, ಸೆಲ್ಫ್ ಥರ ಬರುತ್ತಲ್ವ ಆರ್ಗನೈಸರು, ಅದನ್ನು ಆರ್ಡ್ರ್ ಮಾಡಿ ಅವತ್ತು ಕ್ಯಾನ್ಸಲ್ ಮಾಡಿದೆ. ನನ್ನ ಹಸ್ಬೆಂಡ್ ಅದು ಮಾಡಿಕೊಟ್ರಲ್ಲ, ಹಂಗಾಗಿ ಕ್ಯಾನ್ಸಲ್ ಮಾಡಿದೆ. ಮತ್ತು ಅದನ್ನು ಅಂತಂದು ಎಲ್ಲಿ ಮನೆ ತುಂಬ ಹೊಡ್ಕೊಳ್ಳೋಣ ಅಂತೇಳಿ. ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ನೋಡಿ. ಇದು 400 ml, 400 ml. ತುಂಬ ಚೆನ್ನಾಗಿದೆ, ಈ ರೀತಿ ಇದೆ. ಕ್ಯಾಪ್ ಏನು ಅಷ್ಟೊಂದೇನು ಇದಿಲ್ಲ, ಈ ಥರ ಇದೆ. ಜಾರ್ ಚೆನ್ನಾಗಿದೆ. ನೀಟಾಗಿ ಈ ಥರ ಪ್ಲಾಸ್ಟರ್ ಎಲ್ಲ ಹಾಕಿ ಕ್ಲೀನಾಗಿ ಪ್ಯಾಕ್ ಮಾಡಿದ್ದಾರೆ. ನಾಳೆ ವಾಶ್ ಮಾಡಿದ್ದನ್ನೆಲ್ಲ ಡಿಮಾರ್ಟ್ ಹೋಗಬೇಕು ಈ ಮಂತು. ನೋಡೋಣ, ಇನ್ನು 4-5 ದಿನ ಬಿಟ್ಟು ಹೋಗ್ತೀನಿ. ಎಲ್ಲೂ ಡ್ಯಾಮೇಜ್ ಆಗಿಲ್ಲ, ನೀಟಾಗಿ ಬಂದಿದೆ, ಚೆನ್ನಾಗಿದೆ. ಯಾವುದೂ ಡ್ಯಾಮೇಜ್ ಆಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ. ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೀಟಾಗಿ ಕೂರುತ್ತೆ. 7 ಗಂಟೆ ಆಯಿತು ಸಾಯಂಕಾಲ. ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ಹುಷಾರಿಲ್ಲ ಅಂತ ಹೇಳ್ಬೋದು. ನೆನೆಯಿಂದನೂ ಅಷ್ಟೇ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆ, ಬೆನ್ಮೂಳೆ ಎಲ್ಲ ನೋವು ಜಾಸ್ತಿ ಆಗಿದೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ಆ ಥರ ಆಗುತ್ತೆ. ಹಾಗಾಗಿ ಸುಮ್ಮನೆ ಆರಾಮಾಗಿ ಕೂತ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಮಲಗಿದ್ದು, ಸಂಜೆ ತನಕ ಮಲ್ಕೊಂಡಿದ್ದೀನಿ. ಕಣ್ಣೆಲ್ಲ ಇನ್ನೂ ಊತ ಹಂಗೆ ಇದೆ ನೋಡಿ. ಸಂಜೆ ತನಕ ಮಲ್ಕೊಂಡಿದ್ದೀನಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು. ಇವಾಗ ನನ್ನ ಹಸ್ಬೆಂಡ್ ಫೋರ್ಸ್ ಮಾಡ್ತಿದ್ದಾರೆ ಹಾಸ್ಪಿಟಲಿಗೆ, ನಾನೇ ಹೋಗದೆ ಕೂತ್ಕೊಂಡಿದ್ದೀನಿ, ಯಾವ ಹಾಸ್ಪಿಟ್ಲು ಬೇಡ ಅಂಥೇಳಿ. ಹಾಗೇ ತನೂ ಓದ್ಕೋತಾ ಇದ್ದಾಳೆ, ಮ್ಯಾಥ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ನಾನು ಅವ್ಳಿಗೂ ಕೂಡ ಟೆಸ್ಟ್ ಬಂತು 22nd ಫಸ್ಟ್ ಅಸೆಸ್ಮೆಂಟು ಅಲ್ಲ ಚಿನಿ, ಫಸ್ಟ್ ಅಸೆಸ್ಮೆಂಟು. 22nd ಅವಳಿಗೆ ಫಸ್ಟ್ ಅಸೆಸ್ಮೆಂಟು ಶುರುವಾಗುತ್ತೆ. ಚಿನಿ ಹಂಗೆ ಅದು ಕೊಡಿಲ್ಲ, ಅದರಲ್ಲಿ ತೋರಿಸೋಣ, ಅದು ಯೂಸ್ ಆಗುತ್ತೆ ತುಂಬ ಜನಕ್ಕೆ.
ಫ್ರೆಂಡ್ಸ್ ಇದು ನಾನು ಇದರಿಂದ ತೊಗೊಂಬಂದಿದ್ದೆ, ಶೃಂಗೇರಿಯಿಂದ ಅಲ್ಲ ಚಿನಿ, ಶೃಂಗೇರಿಯಿಂದ ತೊಗೊಂಬಂದಿದ್ದೆ. ನೋಡಿ ಇದು ಎಷ್ಟು ಯೂಸ್ ಆಗ್ತದೆ ಅಂತಂದರೆ ತನಗೆ ತುಂಬಾ ಯೂಸ್ ಆಗ್ತದೆ. ಇದು ಮ್ಯಾಥ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ, ಏನಾದರೂ ಬರೆಯೋದಕ್ಕೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಡಿಲೀಟ್ ಅಂತ ಇದೆ ನೋಡಿ, ಇದು ಮಾರ್ಕು, ಇದು ಒತ್ತಿದ್ರೆ ಈ ಥರ ಡಿಲೀಟ್ ಮಾಡಲಾ, ಈ ಥರ ಡಿಲೀಟ್ ಆಗುತ್ತೆ. ಕೊಡೋಂಗೆ ಪೆನ್ನು. ಡಿಲೀಟ್ ತೋರಿಸ್ತೀನಿ. ಈ ಥರ ಇದೆ, ತುಂಬಾ ಯೂಸ್ ಆಗ್ತದೆ ಇದು. ಏನಾದರೂ ಬರೀಬೇಕಂದ್ರೆ ನೋಡಿ ಬರಿಬೋದು, ನೀಟಾಗಿ ಬರಿಬೋದು. ಈ ಥರ ಒಂದು ಕಡ್ಡಿ ಥರ ಇರುತ್ತೆ, ಇದೇನು ಇಂಕಲ್ಲ, ಕಡ್ಡಿ ಥರ ಅಷ್ಟೇ. ಜಸ್ಟು ಇದ್ರೊಳಗೇನೋ ಲಿಕ್ವಿಡ್ ಇರುತ್ತೆ ಅನಿಸುತ್ತೆ, ಅದರಿಂದ ಬರೆದಿದ್ದೆಲ್ಲ ಚೆನ್ನಾಗಿದಾಗುತ್ತೆ. ಈ ಥರ ಡಿಲೀಟ್ ಮಾಡೋದು. ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ, ಮಕ್ಕಳಿಗೆ ಏನಾದರೂ ಚಿಕ್ಕ ಮಕ್ಕಳಿದ್ರೆ ABCD ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. 110 ರೂಪಾಯಿ ಏನೋ ತೊಗೊಂಡೆ ಅನಿಸುತ್ತೆ ಇದಕ್ಕೆ, 120 ರೂಪಾಯಿ, 150 ರೂಪಾಯಿ ಹೇಳಿದ್ದು. ನಾನು 120 ರೂಪಾಯಿ ಎಲ್ಲ ಚಿನಿ ಕೊಟ್ಟಿದ್ದು, ಅದು 120 ರೂಪಾಯಿ ಕೊಟ್ಟು ತೊಗೊಂಡಿದ್ದೆ. ಇದು ಯೂಸ್ ಆಗುತ್ತೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ ನೋಡಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯಿತು. ನನಗಂತೂ ಸಖತ್ ಇಷ್ಟ ಆಯಿತು. ಇದು ನಮ್ಮ ಮನಸ್ವಿ ಧ್ರುವ ಹತ್ರ ಇತ್ತು, ಅದನ್ನು ನೋಡ್ಕೊಂಬಂದಿದ್ಲು ತಾನು. ಆದರೆ ಅವ್ಳು ಬೇರೆ ಥರ ಮ್ಯಾಗ್ನೆಟ್ ಅಲ್ವಾ, ಮ್ಯಾಗ್ನೆಟಿಕ್ ಥರ, ಅದು ನೋಡ್ಕೊಬಂದು ಕೇಳಿದ್ಲು ಅಂಥೇಳಿ ಇದನ್ನು ಕೊಡಿಸಿದ್ದೆ. ಅಲ್ಲೇ ಹೋಗಿ ಶೃಂಗೇರಿಯಲ್ಲಿ ತೊಗೊಂಡಿದ್ದು. ಚೆನ್ನಾಗಿ ಯೂಸ್ ಆಗ್ತದೆ ತನಗೆ ಪ್ರಾಕ್ಟೀಸ್ ಮಾಡೋದಕ್ಕೆಲ್ಲ. ಓಕೆ, ವ್ಲಾಗ್ ನಾನು ಇವತ್ತು ಮಾಡೋಕ್ಕೆ ಆಗಲಿಲ್ಲ. ವಿಪರೀತ ಬೆನ್ನು, ಈ ಕುತ್ತಿಗೆ ಹತ್ರದಿಂದ ಫುಲ್ಲು ನನಗೆ ಕೆಳಗಿನ ತನಕ ಬೆನ್ನು ತುಂಬಾ ನೋವು ಬರ್ತಾಯಿದೆ. ಟ್ಯಾಬ್ಲೆಟ್ಸ್ ಕುಡಿದು ಮಲ್ಕೊಂಡೆ ಮಧ್ಯಾಹ್ನ. ಸಾಂಬಾರು ಇವತ್ತು ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ, ಅಂದರೆ ಮಿಕ್ಸ್ ವೆಜಿಟೇಬಲ್ ಸಾಂಬಾರು. ತನಗೆ ತುಂಬಾ ಇಷ್ಟ. ಬಟ್ ಅದು ನಾನು ಮಾಮೂಲಿ ಸಾಂಬಾರು ಅಲ್ವಾ, ಹಂಗಾಗಿ ನಾನೇನು ಅದು ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ. ಮಧ್ಯಾಹ್ನ ಊಟ ಮಾಡಿ ಅಷ್ಟು ಉಳಿದಿದೆ. ಬಟ್ಟೆ ಎಲ್ಲ ಮಡ್ಸೋದಿದೆ. ಬಟ್ಟೆಗಳು ನೋಡಿ, ಬಟ್ಟೆ ಸ್ಟಾಕ್ ಇದೆ, ಬಟ್ಟೆ ಮಡಿಸ್ಬೇಕು. ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಮಲ್ಕೊಂಡ್ರೆ ಸಾಕು ಅನ್ನೋ ಥರ ನನಗೆ ಬೆನ್ಮೂಳೆ ಎಲ್ಲ ತುಂಬ ಪೇಯ್ನ್ ಆಗಿಬಿಟ್ಟಿದೆ. ಬಟ್ ವಿಧಿ ಇಲ್ಲ, ಮಾಡಬೇಕು. ಕೆಲಸಗಳು ಮಾಡದೆ ಹೋದ್ರೆ ಹಂಗೇ ಇರುತ್ತೆ ಕೆಲಸ. ಬಟ್ಟೆನೂ ವಾಷಿಗೆ ಹಾಕಲಿಲ್ಲ, ಮಧ್ಯಾಹ್ನನೇ ವಾಷಿಗೆ ಹಾಕೋಣ ಅಂದ್ಕೊಂಡೆ, ಹಾಕೋಕ್ಕಾಗಲಿಲ್ಲ.